ಬಂದು ತುಂಬ ಖುಷಿ ಆಯಿತು. ಇದನ್ನ ಸೋಮಶೇಖರ್ ಅವರಿಗೆ ತುಂಬ ಧನ್ಯವಾದ ಪ್ರೋತ್ಸಾಹಿಸ್ತೀನಿ. ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರು ಮಾಡಿದ್ದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರ ಸಮಯ ನಾವು ಹೋಗ್ಬೇಕು. ತುಂಬಾ ಕ್ರೇಜ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಕ್ಕೆ. ಇಲ್ಲಿ ಕುಂಭಮೇಳದ್ದು ಗಂಗಾಜಲ ಕೊಟ್ಟಿದ್ದಾರೆ, ರುದ್ರಾಕ್ಷಿ ಕೊಟ್ಟಿದ್ದಾರೆ. ಶಿವನ ನೋಡೋದಕ್ಕೆ 2 ಕಣ್ಣು ಸಾಲದು. ಪ್ರೋಗ್ರಾಮ್ಗಳು ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ಫುಲ್ಲು ಟೆಂಪಲ್ ರೇಂಜ್ಗೆ ಮಾಡಿದ್ದಾರೆ. ದುಡ್ಡು ಮುಖ ನೋಡಲ್ಲ ಅವರು, ಜನಗಳಿಗೆ ಅನುಕೂಲತೆನೇ ಚೆನ್ನಾಗಿ ಮಾಡ್ತಾರೆ. ಸಖತ ಮಾಡೋರೆಲ್ಲ. ಫಸ್ಟ್ ಆಫ್ ಆಲ್ ಸೋಮಣ್ಣ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸರ್. ಅವರು ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್. ಇಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿ ಅಧಿಕಾರ ಅಂದ್ರೆ ಎಷ್ಟು ಸೋಮಶೇಖರ್ ಗೌಡ್ರು ಅವ್ರಿಗೆ ಗೆದ್ದಾಗಿಂದನೂ ಇದೇ ಒಳ್ಳೊಳ್ಳೆ ಕೆಲಸಗಳೇ ಮಾಡ್ಕೊಂಡ್ ಬರ್ತಾ ಇರೋದು. ಇಂಥ ಒಬ್ಬ ಶಾಸಕನ ಪಡೆದ ನಮ್ಮ ಯಶವಂತಪುರದ ಜನರು ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ನೋಡಕ್ಕಾಗಲ್ಲ ಇಂಥವೆಲ್ಲ ನಮ್ಮ ಸೋಮಶೇಖರ್ ಗೌಡ್ರಿಂದ ಮಾತ್ರ ಸಾಧ್ಯ. ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ದರ್ಶನ ಮಾಡಿ ಮುಂದೆ ಬನ್ನಿ, ದರ್ಶನ ಮಾಡಿ ಮುಂದೆ ಬನ್ನಿ, ಬನ್ನಿ ದರ್ಶನ ಮಾಡಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಡ್ಯಾನ್ಸು, ಆಮೇಲೆ ಸಿಂಗಿಂಗ್ಸು, ಅನುರಾಧ ಭಟ್ ಅವ್ರದ್ದು ಮೈ ಫೇವ್ರೆಟ್ ಸಿಂಗರ್, ಅವ್ರದ್ದು ಎಲ್ಲ ಡ್ಯಾನ್ಸು ಆಮೇಲೆ ಸಾಂಗ್ಸ್ ಇಷ್ಟ ಆಯಿತು. ಸೊ ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಇದನ್ನ ಸೋಮಶೇಖರ್ ಅವರಿಗೆ ತುಂಬ ಧನ್ಯವಾದ ಪ್ರೋತ್ಸಾಹಿಸ್ತೀನಿ. ಸೋಮಶೇಖರ್ ಅವ್ರು ಯಾರು ಅಂತ ಗೊತ್ತಾ? ಗೊತ್ತು, ಯಾರು? MLA. ಸೊ MLA ಅವರಿಗೆ ತುಂಬ ಧನ್ಯವಾದಗಳು ಅಂತ ಹೇಳುತ್ತೇನೆ. ನೋಡಿದೆ, ತುಂಬ ಚೆನ್ನಾಗಿತ್ತು. ಸೊ ಆ ಮಾಡೆಲ್ ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿತ್ತು. ರುದ್ರಾಕ್ಷಿ ಅದೆಲ್ಲ ಇಸ್ಕೊಂಡ ಪ್ರಸಾದ ರುದ್ರಾಕ್ಷಿ ಚೆನ್ನಾಗಿತ್ತು. ಏನ್ ಹೇಳ್ತೀರಾ ಸೋಮಶೇಖರ್ ಅವ್ರಿಗೆ? ಏನ್ ಹೇಳ್ತೀರಾ? ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕಾರ್ಯಕ್ರಮನೆಲ್ಲ ನಡೆಸಿದ್ದಕ್ಕೆ. ಆಮೇಲೆ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಪ್ರೋತ್ಸಾಹಿಸ್ತೀನಿ. ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇದನ್ನ ಒಂಚೂರು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಗ್ರೌಂಡನ್ನ ಒಂಚೂರು ನೀಟಾಗಿ ಜನರು ಇದನ್ನ ಗಲೀಜ್ ಮಾಡ್ದೆ ನೋಡ್ಕೋಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ. ಸೊ ಈ ಸಲ ತುಂಬಾ ಗ್ರ್ಯಾಂಡ್ ಆಗಿದೆ. ತರ ಫುಲ್ಲು ಡೆಕೋರೇಷನ್ ಒಳ್ಳೆ ಫುಲ್ಲು ಟೆಂಪಲ್ ರೇಂಜ್ಗೆ ಮಾಡಿದ್ದಾರೆ. ಒಳಗಡೆ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗದೆ ಇರೋರೆಲ್ಲ ಇಲ್ಲಿ ಬಂದು ಗಂಗಾಜಲ, ರುದ್ರಾಕ್ಷಿ, ಆಮೇಲೆ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಫುಲ್ ಸಿಂಗರ್ಸ್ನೆಲ್ಲ ಕರೆಸಿ ಎಂಟರ್ಟೈನ್ ಮಾಡ್ತಿದ್ದಾರೆ ಜನಕ್ಕೆ. ನೋಡಕ್ ತುಂಬಾ ಖುಷಿ ಆಗುತ್ತೆ. ಸೊ ಈ ತರ ನಮ್ಮ ಸುತ್ತಮುತ್ತ ಮನೆ ಏರಿಯಾದಲ್ಲಿ ಈ ತರ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಸೊ ಇದೇ ತರ ಪ್ರತಿ ವರ್ಷನೂ ಆಗ್ಲಿ. ಆಮೇಲೆ MLA ಸೋಮಶೇಖರ್ ಅವರು ಈ ತರ ಮಾಡ್ತಿದ್ರು. ಈ ತರ ಕಾರ್ಯಕ್ರಮಗಳು ತುಂಬಾ ಸಲ ಆಗಿದೆ. ಸೊ ಈ ತರ ಹಂಗೆ ಆಗ್ತಾನೆ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಷ್ಟೊಂದ್ ಕಡೆ ಇಲ್ಲ ಅವ್ರದೇ ಕೆಲಸ. ಇವಾಗ ನಮ್ಮನೆ ರೋಡ್ ಸೈಡ್ನು ಅವರೇ ಎಲ್ಲ ರೋಡೆಲ್ಲ ಇದು ಪೈಪ್ಸ್ ಎಲ್ಲ ಏನೋ ಹಾಕ್ತಿದ್ದಾರೆ. ಕೆಲಸ ಮಾಡ್ತಿದ್ದಾರೆ. ಇಂಪ್ರೂವ್ಮೆಂಟ್ಸ್ ಸ್ವಲ್ಪ ಕಾಣಿಸ್ತಿದೆ. ಸೊ ಇಲ್ಲೂ ಈ ತರ ಪ್ರೋಗ್ರಾಮ್ಸ್ ಆದಾಗ ತುಂಬಾ ಖುಷಿ ಆಗುತ್ತೆ. ಈ ತರ ಜನ ಎಲ್ಲ ಸೇರಿದಾಗ ಎಲ್ಲ. ಯಶವಂತಪುರ ಕ್ಷೇತ್ರದ ಯಂಗ್ಸ್ಟರ್ಸ್ ಇದಾರಲ್ಲ ಅವ್ರಿಗೆಲ್ಲ ಇಷ್ಟ ಆಗ್ತಾರಾ? ಇಷ್ಟ ಆಗ್ತಾರೆ. ನೋಡ್ರಲ್ಲ ಪ್ರೋಗ್ರಾಮ್ ಎಲ್ಲ ಏನ್ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಬೇರೆ ಟೈಮೆಲ್ಲ
ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಇವಾಗ ಇಲ್ಲೇ ಬಂದಿದ್ದೀವಿ. ಇಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಇದು ಎಲ್ಲ ತರಿಸಿದ್ದಾರೆ, ಲಿಂಗು ಎಲ್ಲ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಪ್ರೋಗ್ರಾಮ್ ಎಲ್ಲ ಇದೆ, ಚೆನ್ನಾಗಿದೆ. ಮತ್ತೆ ಇದೇ ತರ ಪ್ರೋಗ್ರಾಮ್ ಮಾಡ್ಲಿ ಅಂತ ಕೇಳ್ತೀವಿ. ಕುಂಭಮೇಳಕ್ಕೆ ಹೋಗಿದ್ರಾ? ಇಲ್ಲ ಹೋಗಿರ್ಲಿಲ್ಲ. ಇಲ್ಲ ಕುಂಭಮೇಳಕ್ಕೆ ಗಂಗಾಜಲ ಎಲ್ಲ ಇಲ್ಲ ಸಿಗ್ತಾ ನಿಮ್ಗೆ? ಇಲ್ಲೇ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲಿ ಕುಂಭಮೇಳದ್ದು ಗಂಗಾಜಲ ಕೊಟ್ಟಿದ್ದಾರೆ, ರುದ್ರಾಕ್ಷಿ ಕೊಟ್ಟಿದ್ದಾರೆ, ಪ್ರಸಾದ ಸಿಕ್ತು. ಪ್ರಸಾದ ಸಿಕ್ತು. ಎಂಟರ್ಟೈನ್ಮೆಂಟ್ ಸಾಂಗ್ ಎಲ್ಲ ಕೇಳಿದ್ರಾ? ಸಾಂಗ್ ಎಲ್ಲ ಕೇಳಿದ್ವಿ. ಹೋದ್ ಸಲ ಶಿವರಾತ್ರಿ ಚೆನ್ನಾಗಿತ್ತು, ಈ ಸಲ ಶಿವರಾತ್ರಿ ಚೆನ್ನಾಗಿತ್ತು. ಈ ಸಲ ಶಿವರಾತ್ರಿ ಯಾಕೆ ಚೆನ್ನಾಗಿತ್ತು? ಪ್ರೋಗ್ರಾಮ್ ಅರೇಂಜ್ ಮಾಡಿದಾರಲ್ಲ ಅದಕ್ಕೆ. ಯಾರು ಮಾಡಿದ್ದೆಲ್ಲಾನು ಕೂಡ MLA ಚೆನ್ನಾಗಿ ಮಾಡಿದ್ದಾರೆ. ಸೋಮಶೇಖರ್ ಬ್ರದರ್, ಎಲ್ಲಿ ನೋಡಿ ನೀವು? ನಮ್ದು ಮೈಸೂರು. ಓಕೆ, ಏನ್ ಈ ಪ್ರೋಗ್ರಾಮ್ ಅಲ್ಲಿ? ಈ ಅಂದ್ರೆ ನಾನು ಇಲ್ಲೇ ವರ್ಕ್ ಮಾಡೋದು. ಸೊ ಫುಲ್ ಸೌಂಡ್ ಬರ್ತೈತಲ್ಲ ಏನು ಅಂತ ನೋಡೋಣ ಅಂತ ಬಂದೆ. ಸಖತ ಮಾಡೋರೆಲ್ಲ. ಫಸ್ಟ್ ಆಫ್ ಆಲ್ ಸೋಮಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಟ್ಟಾರೆ. ಫಸ್ಟ್ ಟೈಮ್ ಕೆಂಗೇರಿಯಲ್ಲಿ ಈ ತರ ಎಲ್ಲ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಏನೇನಿದೆ ಅಂತ ಏನೇನ್ ನೋಡಿದ್ರೆ ಏನೇನ್ ಅನಿಸ್ತು ನಿಮ್ಗೆ ಇಲ್ಲಿ? ಸರ್ ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್. ಈ ಕಡೆಯಿಂದ ಎಲ್ಲ ಹೋದ್ರೆ ಒಳಗಡೆ ಶಿವಂದು ಯಾವ್ಯಾವ್ದಿದೆ ವಿಗ್ರಹ ಅದೆಲ್ಲ ಹಾಕಿದ್ದಾರೆ. ದೆನ್ ಈ ಕಡೆ ಎಲ್ಲ ಮಾಮೂಲಿ ಎಲ್ಲ ಶಿವಲಿಂಗಗಳೆಲ್ಲ ಚೆನ್ನಾಗಿದೆ. ಮತ್ತೆ ಎಲ್ಲ ಚೆನ್ನಾಗಿದೆ ಸರ್. ಬಟ್ ಅರೇಂಜ್ಮೆಂಟ್ ಇನ್ನ ತುಂಬಾ ಚೆನ್ನಾಗಿದೆ. ಅಲ್ಲಿ ಇವಾಗ ಮಂಗಳೂರು ಸೈಡ್ ಯಾವ ತರ, ಹುಬ್ಳಿ ಸೈಡು ಯಾವ್ಯಾವ ತರದ್ದು ಎಲ್ಲಿ ಡ್ಯಾನ್ಸಸ್ ಎಲ್ಲ ಚೆನ್ನಾಗಿತ್ತು ಸರ್. ತುಂಬಾ ಎಂಜಾಯ್ ಮಾಡಿದ್ವಿ. ಗಂಗಾಜಲ ಎಲ್ಲ ಕೊಡ್ತಾ ಇದ್ರಲ್ಲ? ಹಾ ಸರ್, ಗಂಗಾಜಲ ಕೊಟ್ರು, ರುದ್ರಾಕ್ಷಿ ಕೊಟ್ರು, ಮತ್ತೆ ಪ್ರಸಾದ ಕೊಟ್ರು. ಪ್ರಸಾದ ತುಂಬಾ ಚೆನ್ನಾಗಿದೆ ಸರ್, ನೀವು ತಿನ್ನಿ. ಎಲ್ಲ ಎಲ್ಲ ಇರ್ಲಿ, ತುಂಬಾ ಚೆನ್ನಾಗಿತ್ತು ಸರ್. ಸೋಮಶೇಖರ್ ಅವ್ರಿಗೆ ಸರ್ ಅವರು ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್. ಇಷ್ಟು ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್ ಅವರಿಗೆ. ಓಕೆ ಸರ್. ಯಶವಂತಪುರ ಕ್ಷೇತ್ರದಲ್ಲಿ ಕಳೆದ ಶಿವರಾತ್ರಿಗೂ ಈ ಶಿವರಾತ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಏನ್ ಕಾರಣ ಇಷ್ಟೊಂದು ಸೆಲೆಬ್ರೇಷನ್? ಸರ್, ಈಗ ದಣಿವರಿಯದ ನಾಯಕ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ 224 ಜನ ಶಾಸಕರಿಗೆ ದಣಿವರಿಯದ ನಾಯಕ, ಒಬ್ಬ ಜನನಾಯಕ ಅಂತಂದ್ರೆ ಅಭಿವೃದ್ಧಿ ಅಧಿಕಾರ ಅಂದ್ರೆ ಎಷ್ಟು ಸೋಮಶೇಖರ್ ಗೌಡ್ರು. ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಒಂದು ಸಣ್ಣ ಕಾರ್ಯಕ್ರಮ ಮಾಡಲಿ, ದೊಡ್ಡ ಕಾರ್ಯಕ್ರಮ ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಲ್ಲಿ ಒಂದು ವಿಭಿನ್ನತೆ ಇರ್ತದೆ. ಇವತ್ತು ಅರ್ಥಪೂರ್ಣವಾಗಿ ಇವತ್ತು ಶಿವರಾತ್ರಿ ಹಬ್ಬನ ನಾವು ಇಲ್ಲಿ ಆಚರಣೆ ಮಾಡ್ತೇವೆ, ಶಿವ ವೈಭವ ಅಂತ ಅಂದ್ಬಿಟ್ಟು. ಇವತ್ತು ನಾವು ಕಾಶಿಗೆ ಹೋದ್ರೆ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಯಾವ ರೀತಿ ಮಾಡ್ತೀವೋ, ಮತ್ತೆ ಅಮರನಾಥ ಹಿಮಲಿಂಗಕ್ಕೆ ಹೋದ್ರೂ ಕೂಡ ಅಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿ ನಾವಿಲ್ಲಿ ಒಂದು ಸೃಷ್ಟಿ ಮಾಡಿದ್ದೀವಿ. ತುಂಬ ಜನ, ನಾವು ಒಂದು 20,000 to 30,000 ಜನ ಭಕ್ತಾದಿಗಳು ಬರ್ತೇವೆ ಅಂತ ನಿರೀಕ್ಷೆ ಮಾಡಿದೋ. ಆದರೂ 1 ಲಕ್ಷಕ್ಕೂ ಅಧಿಕವಾಗಿ ಜನ ಇಲ್ಲಿ ಸೇರಿ ಈ ಭಗವಂತನ ದರ್ಶನ ಪಡೆದಿದ್ದಾರೆ. ಇದೆಲ್ಲ ಏನಪ್ಪ ಅಂತಂದ್ರೆ ಆ ಶಿವ ನಮ್ಮ ಎಷ್ಟು ಸೋಮಶೇಖರ್ ಗೌಡ್ರ ಮೇಲೆ ಒಂದು ಆಶೀರ್ವಾದ ಅಂತ ಅನ್ಬೇಕು, ಇಲ್ಲ ಅವ್ರ ಜನಪ್ರಿಯತೆ ಅಂತ ಹೇಳ್ಬೇಕು, ಅದು ನನಗೆ ಅದು ತಿಳಿತಾ ಇಲ್ಲ. ಭಾರಿ ಅದ್ಧೂರಿಯವಾಗಿ ಮುಂದಕ್ಕೆ ಆಗ್ಬೋದು ಇಲ್ಲ ಒಟ್ಟು, ಬಟ್ ಹಿಂದೆ ಅಂತೂ ಯಾವ ಕಾರಣಕ್ಕೂ ಕೂಡ ಇಂಥ ಕಾರ್ಯಕ್ರಮ ಆಗಿರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಅಷ್ಟೊಂದು ಅಭೂತವಾದಂಥ ಕಾರ್ಯಕ್ರಮನ ನಮ್ಮ ಎಷ್ಟು ಸೋಮಶೇಖರ್ ಗೌಡರು ನೇತೃತ್ವದಲ್ಲಿ ಶಿವವೈಭವ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿದೆ. ಭಗವಂತ ಈ ನಮ್ಮ ಅವರ ಅಭಿಮಾನಿಗಳು ಭಕ್ತಾದಿಗಳೆಲ್ಲರೂ ಪರವಾಗಿ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತ ಶಿವನಲ್ಲಿ ಕೇಳ್ಕೊಳ್ತಾ ನಾನು ಪ್ರಾರ್ಥಿಸ್ತೀನಿ ನಮ್ಮ ಸಾಹೇಬರು ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಕಾರ್ಯಕ್ರಮ, ಏನ್ ಅನ್ನಿಸ್ತು? ತುಂಬ ಚೆನ್ನಾಗಿದೆ, ಅದ್ಭುತವಾಗೈತೆ. ಎಸ್ ಟಿ ಸೋಮಶೇಖರ್ ಅವರು ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಪ್ರಾರಂಭ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಆದರೆ ತುಂಬ ಜನ ಸೇರಿದ್ದಾರೆ, ತುಂಬ ಚೆನ್ನಾಗೈತೆ ಕಾರ್ಯಕ್ರಮ. ಎಲ್ಲರೂ ನೋಡಿ ತುಂಬ ಆನಂದವಾಗಿ ಖುಷಿ ಪಡ್ತಾ ಇದ್ದಾರೆ. ಇನ್ನು ನಾವು ಈಶಾ ಫೌಂಡೇಶನ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಬಟ್ ಇಲ್ಲೇ ಐತೆ ಆ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ತುಂಬ ಭಾಳ ಹೆಮ್ಮೆ ಆಯಿತು ನಮಗೆ. ಇಲ್ಲ ನೋಡಿರ್ಲಿಲ್ಲ, ಬಟ್ ಅಲ್ಲೋಗಿ ನಮ್ಗೆ ನೋಡೋಕೆ ಕಷ್ಟ ಆಗ್ತಿತ್ತು. ಬಟ್ ಇಲ್ಲೇ ನೋಡಿದ್ವಲ್ಲ, ತುಂಬ ಖುಷಿ ಆಯಿತು. ಸೋಮಶೇಖರ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಸರ್ ನಾವು. ಗಂಗಾಜಲ ಅದೆಲ್ಲ ಸಿಗ್ತಾ ನಿಮ್ಗೆ? ಸಿಕ್ತು ಸರ್, ಸಿಕ್ತು. ಗಂಗಾಜಲ ಸಿಕ್ತು, ರುದ್ರಾಕ್ಷಿ ಸಿಕ್ತು, ಮತ್ತೆ ಶಿವಂದು ದರ್ಶನ ಸಿಕ್ತು. ಇವೆಲ್ಲ ಸಿಗೋದೊಂದು ಪುಣ್ಯ ಅಲ್ವಾ? ಎಲ್ಲರೂ ಹುಡಿಕೊಂಡೋದ್ರು ಸಿಗಲ್ಲ. ನಮ್ಗೆ ಇಂಥ ಅವಕಾಶ ಸಿಕ್ತಾಗ ತುಂಬಾ ಚೆನ್ನಾಗಿ ನಮ್ಗೆ ಖುಷಿ ಕೊಡ್ತು ಇದನ್ನ. ಥ್ಯಾಂಕ್ ಯು ಮೇಡಮ್. ಏನ್ ಅನ್ನಿಸ್ತು ಈ ಕಾರ್ಯಕ್ರಮ ನೋಡಿ? ಮೊದಲನೇದಾಗಿ ನಾವು ಬಂದಿದ್ದು 4:30, 5:00 ಬಂದ್ವಿ. ಫಸ್ಟ್ ನಾವಲ್ಲಿ ಪ್ರಸಾದ ತಿಂದ್ವಿ. ಮೊದಲು ಹೊಟ್ಟೆಗೆ ಹಾಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡೋದಿಕ್ ಬಂದ್ವಿ. ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಶಿವನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಭಕ್ತರಿಗೋಸ್ಕರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಕೂತ್ವಿ. ಪ್ರೋಗ್ರಾಮ್ಗಳು ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ಅಂಡ್ ಹಾಡುಗಳು ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಎದ್ದು ಹೋಗೋದಿಕ್ಕೆ ಮನ್ಸಾಗ್ತಿಲ್ಲ, ಬಟ್ ಆಫ್ಟರ್ 11:30 ಬಸ್ ಫೆಸಿಲಿಟೀಸ್ ಇರಲ್ಲ ಅಂತ ಎದ್ದು ಹೋಗ್ತಾ ಇದೀವಿ. ತುಂಬಾ
ತುಂಬಾನೇ ಚೆನ್ನಾಗಿತ್ತು. ಓಕೆ ಮೇಡಮ್, ಈಗ ಕುಂಭಮೇಳಕ್ಕೆ ಹೋಗಿದ್ರಾ? ಇಲ್ಲ, ಕುಂಭಮೇಳಕ್ಕೆ ಹೋಗಿಲ್ಲ. ಇಲ್ಲೇ ನಮಗೆ ಏನು ರುದ್ರಾಕ್ಷಿ ಮತ್ತೆ ಇದು ಕೊಡ್ತಿದ್ದಾರೆ, ಅದನ್ನೇ ನಾವು ಪ್ರಸಾದ ಅನ್ಕೊಂಡು ಕುಡಿದ್ವಿ. ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಂಡ್ ಈ ವರ್ಷದ ಶಿವರಾತ್ರಿ ತುಂಬಾನೇ ಚೆನ್ನಾಗಿತ್ತು ನನಗೆ. ಅರೇಂಜ್ ಮಾಡಿರೋದು ಈ ಕ್ಷೇತ್ರದ MLA ಸೋಮಶೇಖರ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು. ಇಲ್ಲಿ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲಾ ಜನಗಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಮ್ಮ, ನೋಡಿದ್ರ ಕಾರ್ಯಕ್ರಮ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಪಾಪ ದುಡ್ಡು ಮಕ ನೋಡಲ್ಲ ಅವರು, ಜನಗಳಿಗೆ ಅನುಕೂಲತೆನೇ ಚೆನ್ನಾಗಿ ಮಾಡ್ತಾರೆ. ಒಂದು ನೀರಿಂದೇ ಆಗ್ಲಿ, ತಿಂಡಿಗೆ ಆಗ್ಲಿ, ಕುಂತ್ಕೊಳಕ್ಕೆ ಆಗ್ಲಿ, ಅದನ್ನ ನಾವು ಸಹಕರಿಸ್ಬೇಕು. ಅವ್ರು ಮಾಡ್ತಾರಲ್ಲ, ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಹಿಂದೆ ಮುಂದೆ ಹೋಗೋದು ಮಾಡೋದು ನಾವೇ ಜಗಳಗಳು ತಂದಿಕೊಂಡಂಗೆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರು ಮಾಡಿಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರ ಸಮಯ ನಾವು ಹೋಗ್ಬೇಕು. ಏನೇ ಒಂದು ಕಾರ್ಯ ಮಾಡಲಿ ಪಾಪ ಎಲ್ಲ ಸಮರ್ಪಕವಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಡವ್ರ ಬಗ್ಗರಿಗಿಂತ ತುಂಬಾ ಸಹಾಯ ಮಾಡ್ತಾರೆ. ಅವರು ತುಂಬಾ ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ಅವರು ಬಂದ್ರೆ ನಮಗೂ ಒಳ್ಳೇದೇ. ಒಂದು ದೇವಸ್ಥಾನಗಳಿಗೆ ಅಭಿವೃದ್ಧಿ ಮಾಡ್ಬೇಕು ನಮ್ಗೆ ಅಷ್ಟೇನೆ. ನೋಡಿ, ಇಲ್ಲಿ ಎಷ್ಟು ಎಲ್ಲೋ ದೂರ ಹೋಗಿ ನೋಡ್ತಿದ್ದೆ, ನಾವು ಕಣ್ಮುಂದೆನೆ ನೋಡ್ತಾ ಇದ್ದೀವಿ. ಲಿಂಗ ನೋಡ್ಬೇಕು, ನಾವು ದುಡ್ಡು ಖರ್ಚಿಕೊಂಡು ನೋಡ್ಬೇಕು. ನಮ್ಮ ಕಣ್ಮುಂದೆ, ನಮ್ಮ ಮನೆ ಮುಂದೆನೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಪುಣ್ಯ ನಮಗೆ. ಸಿಕ್ತು. ಧನ್ಯವಾದ. ಇಲ್ಲ, ಇಲ್ಲಿ ಸಿಗ್ಲಿಲ್ಲ. ಸರಿ. ಹೌದಾ, ಸರಿ. ತುಂಬಾ ಫೈನಲ್ ಅಲ್ಲಿ ಹೇಳ್ಬೇಕಂದ್ರೆ ಯಾರು ತುಂಬಾ ನಮ್ಗೆ ಸಹಕಾರ ಮಾಡಿದ್ದಾರೆ. ನಾವು ಇಲ್ಲಿ ಕೆಂಗೇರಿ ಒಡಗೇರಳ್ಳಿ ಇರೋದು. ಅವರು ಮನೆಗೆ ಬಂದು ನಮ್ಮ ಇದಕ್ಕೆ ಸೋಮೇಶ್ವರ ಇದು ಮಾರಮ್ಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಎಲ್ಲ ಇದೆ, ಬಂದಿದ್ರು. ಏನು ಬೇಕಾ ಕೇಳಿ ನಾವು ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಳಿದ್ದೀವಿ, ಸಾಕಷ್ಟು ಮಾಡಿದ್ದಾರೆ ನಮ್ಗೆ. ಸುಳ್ಳು ಹೇಳೋದಲ್ಲ ನಮಗೆ. ಅವರು ಮುಂದೆ ಬರ್ಬೇಕು. ಇನ್ನು ಅವರು ಮುಂದೆ ಬಂದು ತಿರ್ಗಾ ಗೆದ್ದು ತಿರ್ಗಾ ಮಿನಿಸ್ಟರ್ ಆಗಿ ಬಂದು ನಮ್ಗೆ ಒಳ್ಳೆ ಅನುಕೂಲ ಆಯ್ತು. ನಮ್ಮ ಇದು ನಾವೇ ಗೆಲ್ಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಖಂಡಿತ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಮ್ ಸೋಮಶೇಖರ್ ಗೌಡ್ರು ಇವಾಲೆ ಅಲ್ಲ, 15 ವರ್ಷ ಅವ್ರು ಗೆದ್ದಾಗಿಂದನೂ ಇದೇ ಒಳ್ಳೊಳ್ಳೆ ಕೆಲಸಗಳೇ ಮಾಡ್ಕೊಂಡ್ ಬರ್ತಾ ಇರೋದು. ನಮ್ಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ. ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲಿನ ಕೆಲವ್ರಿಗೆ ಸೋಮಶೇಖರ್ ಗೌಡ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಮಾಡ್ಕೊಬೇಕು, ಎಲ್ಲ ನೋಡ್ಬೇಕು. ಅವರು ನೋಡಿ ಸಂತೋಷ ಪಡ್ಬೇಕು, ಖುಷಿ ಪಡ್ಬೇಕು. ಮತ್ತ ಹಾಗೆ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ. ಮಾಡ್ತಾ ಇರ್ಲಿ, ಮುಂದಕ್ಕೂ ಹಿಂಗೆ ಇರ್ಲಿ. ಅವ್ರಿಗೂ ಒಳ್ಳೇದಾಗ್ಲಿ, ಇಲ್ಲಿರೋ ಜನಗಳಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲ ಸರ್, ಎಲ್ಲೂ ನೋಡಿಲ್ಲ. ನಾವು ಎಲ್ಲ ನೋಡ್ಬೇಕಂದ್ರೆ ಹೋಗ್ಬೇಕು ಸರ್. ಎಲ್ಲಾನು ಬೇರೆ ಕಡೆ ಬೇರೆ ಊರಿಗೆ ಹೋಗ್ಬೇಕು. ಇದಕ್ಕೆ ಕೋಲಾರ್ಗೆ ಹೋಗ್ಬೇಕು. ಇಂಥ ಒಳ್ಳೊಳ್ಳೆ ನೋಡ್ಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು, ಇಲ್ಲ ಕಾಶಿಗೆ ಹೋಗ್ಬೇಕು. ಇಲ್ಲಿ ನೋಡಕ್ ಆಗಲ್ಲ. ಇಂಥವೆಲ್ಲ ನಮ್ ಸೋಮಶೇಖರ್ ಗೌಡ್ರಿಂದ ಮಾತ್ರ ಸಾಧ್ಯ. ಬೇರೆ ಕ್ಷೇತ್ರದಲ್ಲಿ ಹೆಂಗೋ ಗೊತ್ತಿಲ್ಲ, ನಾವು ನೋಡಿಲ್ಲ. ನಮ್ಗೆ ತುಂಬಾ ಖುಷಿ ಇದೆ. ಇದರ ತುಂಬಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಹಂಗೆ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಸರ್, ನಾವು ಬಂದಿರೋ ಕಾರಣ ಒಂದೇನೆ, ಇಲ್ಲಿ ಸೋಮಶೇಖರ್ ಗೌಡ್ರು ಅವ್ರಿಗೆ ನಮ್ ಡಿ.ಬಾಸ್ ತುಂಬಾ ಹತ್ರ. ಅವರು ಅಷ್ಟೇನೆ, ಅವ್ರಿಗೂ ಒಳ್ಳೇದಾಗ್ಲಿ. ಬೇಗ ಅವ್ರ ಗುಣಮುಖರಾಗಿ ಬರ್ಲಿ ಸರ್, ಅಷ್ಟೇ. ನಾವ್ ಅಷ್ಟೇ ಕೇಳ್ಕೊಂತ ಇರೋದು ಈ ಮೂಲಕ. ನಮ್ ಡಿ.ಬಾಸ್ ಒಳ್ಳೇದಾಗ್ಲಿ, ಸೋಮಶೇಖರ್ ಗೌಡ್ರಿಗೂ ಒಳ್ಳೇದಾಗ್ಲಿ. ಜೈ ಡಿ.ಬಾಸ್. ಥ್ಯಾಂಕ್ ಯು ಸರ್. ಕಳೆದ ಶಿವರಾತ್ರಿಗೂ ಈ ಶಿವರಾತ್ರಿಗೂ ಏನ್ ಅನ್ನಿಸ್ತಿದೆ? ತುಂಬಾ ಕ್ರೇಜ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಕ್ಕೆ. ತುಂಬಾ ಅಂದ್ರೆ ಜನಗಳಿಗೆಲ್ಲ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ. ಮಾಡ್ಬೋದು ಜಾಗರಣೆ ರಾತ್ರಿ ಎಲ್ಲ. ಓಕೆ, ಈಗ ಈ ಒಳಗಡೆ ಇರುವಂತಹ ದೇವಸ್ಥಾನದ ಒಂದು ರೂಪ ನೋಡಿದ್ರ ನಿಜವಾದ ದೇವಸ್ಥಾನ ತರ ಅನ್ನಿಸ್ತಿದೆ? ಹೌದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಂಗಾ ಜಲ, ರುದ್ರಾಕ್ಷಿ ಎಲ್ಲ ಕೊಡ್ತಿದ್ರು. ಇಲ್ಲ ಸರ್, ಇಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ 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 ಜೋರಾಗಿದೆ. ಈ ಕ್ಷೇತ್ರದ MLA ಸೋಮಶೇಖರ್ ಅವರು ಮಾಡಿದ್ದಾರೆ. ಏನ್ ಹೇಳ್ತೀರಾ ಅವ್ರಿಗೆ? ತುಂಬಾ ಥ್ಯಾಂಕ್ಸ್. ಇಲ್ಲೆಲ್ಲ ತುಂಬಾ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಇನ್ನೂ ಹಾಗೆ ಇರ್ಲಿ. ಒಳ್ಳೇದಾಗ್ಲಿ. ಇನ್ನೂ ಜನಕ್ಕೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಖಂಡಿತ ನೋಡಿದ್ವಿ, ಎಲ್ಲ ಖುಷಿ ಆಗ್ತಿದೆ ನಮ್ಮ ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮು ಈ ಥರ ಮಾಡಿರೋವಂಥದ್ದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಯುನೀಕ್ ಆಗಿದೆ. ಒಂದು ದೇವರೇ ಪ್ರತ್ಯಕ್ಷ ಆಗೋ ರೀತಿಲಿ ಇದೆ. ಬಟ್ ತುಂಬ ಖುಷಿ ಆಗ್ತಿದೆ. ಇಲ್ಲಿರೋಂಥ MLA ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ ಅಂದರೆ ಎಲ್ಲ ಕಡೆನೂ ಹೋಗೋದು ಬದಲು ಒಂದು ಕಡೆ ಒಂದು ಎಷ್ಟು ದೇವರುಗಳಿದೆಯೋ, ಲಿಂಗಗಳು, ಅದನ್ನು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ
ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಥರ ಮಾಡ್ತಾ ಬಂದರೆ ಜನಕ್ಕೆ ತುಂಬ ಯೂಸ್ ಆಗುತ್ತೆ. ಎಲ್ಲೆಲ್ಲೋ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆಗಳು ಇರೋದಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ನೀವು ಗಂಗಾಜಲ, ರುದ್ರಾಕ್ಷಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಇದು ಒಂಥರ ಸ್ಪೆಷಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತ ಹೇಳಿದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ್ರೆ ಬರೀ ಪ್ರಸಾದ ಸಿಗುತ್ತೆ ಅಲ್ವಾ. ನಾವು ಪ್ರಸಾದನ 2 ನಿಮಿಷಕ್ಕೆ ತಿಂದ್ಬಿಡ್ತೀವಿ, ಅದು ಮರ್ತೋಗುತ್ತೆ. ಒಂದು ರುದ್ರಾಕ್ಷಿ ಅದ್ರದ್ದು ಬೆಲೆ ಏನಂದರೆ ತುಂಬ ಇಂಪಾರ್ಟೆಂಟು, ಅದು ತುಂಬ ಪವರ್ ಇದೆ, ಎನರ್ಜಿ ಇದೆ ಅಂತ ನಾವು ಹೇಳ್ಬೋದು ಅದರಲ್ಲಿ. ಮತ್ತು ಗಂಗಾಜಲ ನಾವು ಎಷ್ಟೋ ಜನ ಹೋಗೋದಕ್ಕಾಗೋದಿಲ್ಲ ಕುಂಭ ಮೇಳಗೆ, ಅದನ್ನು ಇಲ್ಲಿ MLA ಅವರು ಅದನ್ನು ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್. ಸೋಮಶೇಖರ್ ಸರ್ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಟೈಮ್ದಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಲು, ತರಕಾರಿ ಪ್ರತಿಯೊಂದು ಮನೆಗೆ ಮುಟ್ಟಿಸಿದ್ದಾರೆ. ಈ ತರ ಶಾಸಕರನ್ನ ಪಡೆದಿರೋ ನಾವೇ ಧನ್ಯ. ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಯಶಸ್ವಿ ಮಾಡಿಕೊಡ್ತಾರೆ. ಯಾರೇ ಹೋದ್ರೂ ಪ್ರತಿಯೊಬ್ಬ ಬಡವ ಇರಲಿ ಶ್ರೀಮಂತ ಇರಲಿ ಭೇದ ಭಾವ ಇಲ್ಲ, ಅವರ ಸಮಸ್ಯೆಗಳನ್ನ ಅವಾಗಿಂದ ಕೇಳ್ಬಿಟ್ಟು ಪರಿಹಾರ ಮಾಡಿಕೊಡ್ತಾರೆ. ಎಲ್ಲೋ ಇರಲಿ ನಾವು ಸರ್ ಹಿಂಗೆ ಅಂತಂದ್ರೆ ಇವ್ರು ಎಲ್ಲಿ ಅವರು ಏನು ಅಂತ ಅಂದ್ಬಿಟ್ಟು ನಮಗೂ ಹೆಲ್ಪ್ ಮಾಡ್ತಾರೆ ಸರ್. ಪ್ರತಿಯೊಬ್ರು ಅವರು ಇವರು ಅನ್ನೋ ಭೇದ ಭಾವನೆ ಇಲ್ಲ. ಆ ಥರ ಇಂಥ ಒಬ್ಬ ಶಾಸಕರನ್ನ ಪಡೆದ ನಮ್ಮ ಯಶವಂತಪುರದ ಜನರು ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ತೀವಿ. ಹಿಂದಿನ ಶಿವರಾತ್ರಿಗೂ ಈ ಶಿವರಾತ್ರಿಗೂ ನಿಮ್ಗೆ ಏನು ಅನ್ನಿಸ್ತು? ಹೋದ ಶಿವರಾತ್ರಿಗಿಂತ ಈ ಶಿವರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಇದು ಲಾಸ್ಟ್ ಇದು ಮಾಡಿದ್ರು ಜನವರಿ 16 ಸಂಕ್ರಾಂತಿ ಹಬ್ಬ, ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಶಿವರಾತ್ರಿ ಹಬ್ಬನೂ ನೋಡ್ತಾ ಇದ್ದೀರಲ್ಲ ನೀವೇ, ಎಷ್ಟೊಂದು ಖುಷಿ ಆಗ್ತದೆ. ಎಷ್ಟೊಂದು ಜನಗಳು ಏನು ಒಂಥರ ಮನೆ ಹಬ್ಬನೇ ಮಾಡ್ತಾ ಇದೀವಿ ಅನ್ನೋ ಥರ ಖುಷಿಯಾಗಿದೆ. ನಮ್ಮ ಸೋಮಶೇಖರ್ ಸರ್ಗೆ ನಮ್ಮ ಎಲ್ಲ ಜನತೆ ಪರವಾಗಿ ನಾವು ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಗೆ MLA ಆಗಿ ಸಿಕ್ಕಿರೋದು ಎಸ್ ಟಿ ಸೋಮಶೇಖರ್ ಗೌಡರು ನಮಗೆ ಪುಣ್ಯ. ಯಾಕೆ ಅಂದರೆ ಇರುವಾಗಿಂದ ಅಲ್ಲ, ಅವ್ರು ಬಂದಿದ್ದು 2002-3 ಬಂದಿದ್ದು ಕ್ಷೇತ್ರ ಕಾಲಿಟ್ಟಿದ್ದು. SRMS ಇದ್ದು ಫಸ್ಟು, ಅವ್ರು ತೀರೋದ್ಮೇಲೆ ಇವರು ಬಂದರು. ಅವಾಗ ಯಶವಂತಪುರ ಕ್ಷೇತ್ರ ಇರಲಿಲ್ಲ, ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಇತ್ತು. ಆಮೇಲೆ ಯಶವಂತಪುರ ಕ್ಷೇತ್ರ ಆಗಿದ್ದು. ಆದರೆ ಅವ್ರು ಬಂದು ಸೋತಿದ್ರು ಅವ್ರ ಹೃದಯ ಶ್ರೀಮಂತಿಗೆ ಇದೆಯಲ್ಲ, ಅದು ಇಡೀ ಕರ್ನಾಟಕದಲ್ಲಿ 224 ಜನ MLA ಗಿಲ್ಲ ಆ ಶ್ರೀಮಂತಿಗೆ ತಾನೆ. ಅವ್ರು ಸೋತ್ರಿ ಗೆದೀಲಿ ಏನೇ ಇರಲಿ ಬಡವ್ರ ಮನೆ ಮಗಂತರ ದುಡಿತಾರೆ. ಅವರು ಎಲ್ಲರ ಮನೆ ಮಗಂತರ ದುಡಿತಾರೆ. ಅವರಿಗೆ ಭಗವಂತ ಕೋಟಿ ಆಯುಸ್ಸು ಆರೋಗ್ಯ ಕೊಡಲಿ. ಅವ್ರು ಯಾಕೆ ಅಂದರೆ ನುಡಿದಂತೆ ನಡಿಬೇಕಾದ್ರೆ ಏಕೈಕ ವ್ಯಕ್ತಿ ಅವರು. ಮೊದಲು ಸಿದ್ದರಾಮಯ್ಯ, ಸೆಕೆಂಡ್ ಇವರು. ದೇವರಾಜರ್ಸು, ಸಿದ್ದರಾಮಯ್ಯ, ಸೆಕೆಂಡ್ ಇವರು. ಇವರು ನುಡಿದಂತೆ ನಡೆಯುವಂಥ ರಾಜಕಾರಣಿ. ಆಮೇಲೆ ಛಲ ಹಿಡಿದಿದ್ದು ಬಿಡಲ್ಲ. ಛಲದಲ್ಲಿ ಇರುವಂಥ ಒಬ್ಬ MLA, ಏಕೈಕ MLA ಎಸ್ ಟಿ ಸೋಮಶೇಖರ್ ಗೌಡರು ಅಂತ ಹೇಳ್ಬೋದು. ಯಾಕೆ ಅಂದರೆ ಕಾವೇರಿ ನೀರು ನಮ್ಮ ಯಶವಂತಪುರ ಕ್ಷೇತ್ರದಾಗಿರ್ಬೋದು, ಮತ್ತು ಎಲ್ಲರೂ ಟಾರು, ಆಮೇಲೆ BBMPನ ಕ್ಷೇತ್ರ ಮಾಡಿ BBMP ಎಲೆಕ್ಷನ್ ಮಾಡೋದ್ರಲ್ಲಾಗಿರ್ಬೋದು, ಎನಿ ಒಂದು ಅವ್ರನ್ನ ಕರೋನಾದಲ್ಲಿ ಮನೆಗೂ ಭೇಟಿ ಕೊಟ್ಟು ಅವರಿಗೆ ಕಿಟ್ ಆಗಿರ್ಬೋದು, ತಿಂಡಿ, ಔಷಧಿ ಎಲ್ಲ ಸಹಾಯ ಮಾಡಿದಂಥ ವ್ಯಕ್ತಿ. ಬಟ್ ಅವರು ಏನಂತ ಹೇಳಬೇಕು ಅಂದರೆ ಅವ್ರಿಗೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅವರು ನಮ್ಗೆ ಸಿಕ್ಕಿರೋದು ಸೇವಕ ಅಲ್ಲ, ಅವ್ರು ನಮ್ಗೆ ಸಿಕ್ಕಿರೋದು ಮಹಾಪುಣ್ಯ ಅಂತ ಹೇಳಬೇಕು. ಇವತ್ತು ಮಹಾಶಿವರಾತ್ರಿ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಶಿವರಾತ್ರಿ ಹಬ್ಬ ಶುಭಾಶಯ ಮೊದಲು ಹೇಳ್ಬೇಕಾಯ್ತು, ಇವಾಗ ಹೇಳ್ತಾ ಇದ್ದೀನಿ. ಆದರೆ ಅವ್ರು ಸಿಕ್ಕಿರೋದು ನಮ್ಮ ಮಹಾಪುಣ್ಯ. ನಾವು ನೋಡ್ತಾ ಇದ್ದೀವಿ, ಯಾವುದೇ ಮೊನ್ನೆ ಗೌರಿ ಹಬ್ಬದಾಗಿರ್ಬೋದು, ಆಯುಧ ಪೂಜೆದಾಗಿರ್ಬೋದು, ಸಂಕ್ರಾಂತಿದಾಗಿರ್ಬೋದು, ಒಂದು ಬಿಡಲ್ಲ. ಆಮೇಲೆ ಬಾಗ್ನ ಇವರು ಹೆಣ್ಮಕ್ಳಿಗೆ ಬಾಗ್ನ ಕೊಡೋದಾಗಿರ್ಬೋದು, ಅವ್ನು ಬಾಣಂತಿಯರಿಗೆ ಇದು ಮಕ್ಕಳಿಗೆ ಇದು ಮಾಡೋದಾಗಿರ್ಬೋದು, ಮತ್ತು ಉಚಿತ ಸಾಮೂಹಿಕ ವಿವಾಹ ಮಾಡೋದಾಗಿರ್ಬೋದು, ಯಾವುದಾದ್ರು ಒಂದು ಕಾರ್ಯಕ್ರಮ ಒಂದು ತಿಂಗಳಲ್ಲಿ ನಡೀತದೆ ಅಂದರೆ ಅದೇ ಎಸ್ ಟಿ ಸೋಮಶೇಖರ್ ಗೌಡ್ರದ್ದು. ನಾನು ಯಾರ್ದೂ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಶ್ರೀಮಂತ ಕಾರ್ಯಕ್ರಮ ಎಲ್ಲ ಅದೇ. ಯಾವುದೋ ಒಂದು ಕ್ಷೇತ್ರದಲ್ಲಿ ನಡೀತದೆ, ಗುರು ವಂದನೆ ಆಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ನಡೀತದೆ ಅಂದರೆ ಅದು ಎಸ್ ಟಿ ಸೋಮಶೇಖರ್ ಗೌಡರಿಂದ ನಡೀತದೆ ಅಂತ ಹೇಳ್ಬೋದು. ಬಟ್ ಬೇರೆಯವರಿಂದ ಇಲ್ಲ. ಇಡೀ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಒಂದು ತಿಂಗಳಲ್ಲಿ ಅವರು ಒಂದು ದಿವಸ ಏನು ಬೇರೆ ಅವರು ಮನೆಯವರಿಗೋಸ್ಕರ ಫ್ರೀ ಆಗೋದಂತ ಗ್ಯಾರಂಟಿ ಇಲ್ಲ. ಅವರು ನಮ್ಮ ಯಶವಂತಪುರ ಕ್ಷೇತ್ರ ಸೇವಕ ಅನ್ಬೇಕೆ ಹೊರತು ನಾಯಕ ಅಲ್ಲ. ಅವರು ಎಲ್ಲರ ಬಡ ಬಗ್ಗರ ಮನೆ ನಾಯಕ. ಅವ್ರಿಗೋಸ್ಕರ ಒಂದು ಸಲ್ಯೂಟ್ ಹೇಳಬೇಕು. ಅವ್ರಿಗೋಸ್ಕರ ಭಗವಂತ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇವತ್ತು ಇನ್ನೂ ಉನ್ನತ ಸ್ಥಾನ ಕೊಟ್ಟು ಶಿವ ಒಳ್ಳೆದಾಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಖಂಡಿತ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಶ್ರೇಯಸ್ಸು, ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಟಿ ಸೋಮಶೇಖರಣ್ಣವರು. ಅದೇ ರೀತಿ ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ತುಂಬ ಮುಂದಾಳತ್ವ ವಹಿಸಿ ಜನಗಳಿಗೆ ಒಂದು ಶ್ರೇಯಸ್ ಕಾಣ್ತಕ್ಕಂಥ ವ್ಯಕ್ತಿ ಯಾರಾದಿದ್ರೆ ನಮ್ಮ ಸೋಮಣ್ಣವರು ತುಂಬ ವರ್ಷದಿಂದ ಇದೇ ರೀತಿ ಎಲ್ಲ ಕಾರ್ಯಕ್ರಮ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಅವ್ರು ಮುಂದಾಳತ್ವ ವಹಿಸಿ ನಮ್ಮ
ಯಶವಂತಪುರದ ಕ್ಷೇತ್ರ ಜನತೆ ಆರಾಧ್ಯ ದೈವರಾಗ್ಬಿಟ್ಟಿದ್ದಾರೆ. ದಯವಿಟ್ಟು ಅವರು ಒಂದು ಮುಂದಾಳತ್ವಕ್ಕೆ ನಮ್ಮ ಕ್ಷೇತ್ರ ಜನತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇನ್ನ ಅತಿ ಹೆಚ್ಚು ಅಭಿವೃದ್ಧಿನ ಅವ್ರ ಸಮ್ಮುಖದಲ್ಲೇ ನಾವು ಕಾಣಬೇಕು ಅಂತ ನಮ್ಮೆಲ್ಲ ಕ್ಷೇತ್ರದ ಮುಖಂಡರುಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಇಂದ ಹಬ್ಬದ ಸೌಂದರ್ಯನ ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಆಗ್ತೈತೆ. ಅಣ್ಣವ್ರನ್ನ ಫಾಲೋವರ್ಸ್ ಆಗಿ ನಮಗೂ ಕೂಡ ಒಂದು ಒಳ್ಳೆ ಖುಷಿ ಅನಿಸ್ತೈತೆ. ಸಮಸ್ತ ನಾಡಿನ ಹಾಗೂ ಭಾರತಾದ್ಯಂತ ಆಚರಿಸ್ತಿರ್ತಕ್ಕಂಥ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಂದು ನಮ್ಮ ಯಶವಂತಪುರ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸರ್ ಅವರು ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶಿವ ವೈಭವ ಅಂತ ಕಾರ್ಯಕ್ರಮ. ಅವರ ಎಕ್ಸ್ಪೆಕ್ಟ್ ಇದ್ದದ್ದು ಕೇವಲ ಒಂದು 20,000 ಜನ ಇಲ್ಲ 30,000 ಜನ ಬರ್ತಾರೆ ಅಂತ. ಈಗ ಆಲ್ರೆಡಿ ನಾವು 4 ಗಂಟೆಯಿಂದ ಈಗ 8 ಗಂಟೆ ಆಗ್ತಾ ಸಮಯ ಬಂದಿದೆ. ಈಗ ಆಲ್ರೆಡಿ 30,000 ಜನ ಅಷ್ಟು ದಾಟಿದೆ. ಈಗ ನಮ್ಮ ರಾತ್ರಿ 1 ಗಂಟೆ ಪ್ರೋಗ್ರಾಮ್ ಇದೆ. ನಮ್ಮ ಹೆಸರಾಂತ ಜಗ್ಗಿ ಸರ್ ಅವರ ಪ್ರೋಗ್ರಾಮ್ ಇದೆ. ಅತ್ಯುತ್ತಮವಾಗಿ ಪ್ರದರ್ಶನ ಆಗ್ತಾ ಇದೆ. ಹಾಗೂ ನಮ್ಮ ಶಾಸಕರು ನಮ್ಮ ಜೊತೆನೇ ಗೂಡಿ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರ ಥರ ಇಲ್ಲಿ ನಿನ್ನೆಯಿಂದ ಒಂದು ವಾರದಿಂದ ಅಂದ್ಕೊಳ್ಳಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಲೇಬೇಕು. ಅವ್ರು ಇದೊಂದೇ ಕಾರ್ಯಕ್ರಮ ಅಲ್ಲ, ಅವರು ನಮ್ಮ ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ಆಗ್ಬೋದು, ಧಾರ್ಮಿಕವಾಗೋದು, ಆರ್ಥಿಕವಾಗ್ಬೋದು, ಒಂದು ಯಾವುದೇ ಒಂದು ಅಭಿವೃದ್ಧಿ ವಿಚಾರ ಆಗ್ಬೋದು, ಯಾರ ಜೊತೆನೂ ಕಾಂಪ್ರಮೈಸ್ ಆಗಲ್ಲ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಅವ್ರು ಯಾವುದು ಕಾಂಪ್ರಮೈಸ್ ಆಗಲ್ಲ. ಒಂದು ಕೆಲಸ ಇಟ್ಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ಅವರು ನಿಲ್ಲಿಸಲ್ಲ. ಆ ಕಾರ್ಯಕ್ರಮನ ಯಶಸ್ವಿ ಆಗಗಂಟೂ ಅವ್ರು ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಕಾರ್ಯಕ್ರಮ ಅವ್ರಿಗೆ ಯಶಸ್ವಿ ಆಗಬೇಕು. ಹಾಗೂ ಎಲ್ಲ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅದರಿಂದ ನಮ್ಮ ಶಾಸಕರಿಗೆ ಬಂಡೆಮಠ ವಾರ್ಡ್, ಕೆಂಗೇರಿ ಉಪನಗರ ಬ್ಲಾಕ್ ಬಂಡೆಮಠ ವಾರ್ಡಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಥರ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಈ ಕ್ಷೇತ್ರದಲ್ಲಿ ಮಾಡಿ ಈ ಕ್ಷೇತ್ರ ಜನ ತನು ಮನ ಎಲ್ಲ ಗೆಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಬಂಡೆಮಠ ವಾರ್ಡ್ ಕಾರ್ಯದರ್ಶಿಯಾಗಿ ನಾಗೇಂದ್ರ ಅಂತ. ತುಂಬ ಧನ್ಯವಾದಗಳು. ಶಿವ ವೈಭವ ಕಾರ್ಯಕ್ರಮಕ್ಕೆ ವೈಭವ ಕಾರ್ಯಕ್ರಮಕ್ಕೆ ಸಾಹೇಬರು ತುಂಬನೇ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಈ ಜನ ನೋಡಿದ್ರೆ ಇದು ಇತಿಹಾಸ ರೆಕಾರ್ಡ್ ಆಗಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಜನ ಯಾವತ್ತೂ ಇಲ್ಲಿ ಈ ಫೀಲ್ಡಲ್ಲಿ ಕಾರ್ಯಕ್ರಮ ಮಾಡಿರಲಿಲ್ಲ. ಇದು ಹೊಸ ಇತಿಹಾಸ. ಇನ್ನು ಮುಂದೆ ಸಾಹೇಬ್ರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಆಗ್ತಾ ಇರುತ್ತೆ. ಎಲ್ಲರಿಗೂ ಹೊಸ ಶಿವರಾತ್ರಿಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಜನಗಳಿಗೆ ಸಾಹೇಬ್ರಿಗೂ ಸಹ ಈ ಕಾರ್ಯಕ್ರಮ ರೂಪಿಸಿದ ಸಾಹೇಬ್ರಿಗೂ ಸಹ ಅವರಿಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಶಿವನಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೇವೆ. ನಿರೀಕ್ಷೆ ಮಾಡಿದ್ರೆ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇತ್ತು. ಯಾಕೆಂದರೆ ಇದು ಹೊಸ ಫಸ್ಟ್ ಕಾರ್ಯಕ್ರಮ ಸಾಹೇಬ್ರದ್ದು. ಇದು ಇತಿಹಾಸ ರೆಕಾರ್ಡ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಆ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ. ಸಾಹೇಬ್ರು ಏನೇ ಮಾಡಿದ್ರು, ಇವಾಗ ದಸರಾ ಕಾರ್ಯಕ್ರಮ ಮಾಡಿದ್ರು, ಸಂಕ್ರಾಂತಿ ಕಾರ್ಯಕ್ರಮ ಮಾಡಿದ್ರು ಆಫೀಸಲ್ಲಿ, ಮತ್ತು ಇದು 3ನೇ ಕಾರ್ಯಕ್ರಮ. ತುಂಬಾ ಇದು ಸಕ್ಸಸ್ ಕಾರ್ಯಕ್ರಮ. ಇತಿಹಾಸನೇ ರೆಕಾರ್ಡ್ ಆಗುತ್ತೆ. ಇದು ಯಾರು ಮುಂದೆ MLAಗಳು ಯಾರು ಮಾಡಿಲ್ಲ, ಹಿಂದೆನೂ ಯಾರು ಮಾಡೋಕ್ಕಾಗಲ್ಲ, ಸಾಹೇಬ್ರನ್ನ ಮೀರ್ಸೋಕ್ಕಾಗಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಹೌದೌದು, ಇನ್ನೂ ಜಾಸ್ತಿನೇ ಆಗ್ತಾರೆ ಜನಗಳು. ಸಾಹೇಬ್ರನ್ನ ಮೀರ್ಸೋಕ್ಕೆ ಯಾವ ಇನ್ನೊಬ್ಬ MLA ಯಾರ ಕೈಲೂ ಆಗಲ್ಲ. ಇಡೀ 224 ಕ್ಷೇತ್ರದ MLAಗಳಲ್ಲಿ ಸಾಹೇಬ್ರನ್ನ ಮೀರ್ಸೋದಕ್ಕೆ ಆಗೋದಿಲ್ಲ. ಸಾಹೇಬ್ರು ಏನೇ ಮಾಡಿದ್ರು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾರೆ. ವಿಶೇಷವಾಗಿರುತ್ತೆ ಕಾರ್ಯಕ್ರಮ ಸಾಹೇಬ್ರದ್ದು. ಅವ್ರು ಮಾಡೋ ಕಾರ್ಯಕ್ರಮಗಳೇ ತುಂಬಾ ವಿಶೇಷವಾಗಿ ಇರ್ತವೆ. ಸಾಹೇಬರು ರಾತ್ರಿ 2 ಗಂಟೆವರೆಗೂ ಜನಗಳ ಜೊತೆ ಇರ್ತಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ಸಾಹೇಬರು ಹೊಡ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.